ಹಾಯ್, ಎಲ್ರಿಗೂ ನಮಸ್ಕಾರಗಳು. ನೀವು ಎಷ್ಟೇ ಬೆಲೆ ಕೊಟ್ಟು ಎಷ್ಟೇ ಒಳ್ಳೆಯ ಮೀನು ತಗೊಳ್ಳಿ, ಆದರೆ ನಮ್ಮ ಬೂತಾಯಿ ಟೇಸ್ಟಿಗೆ ಅಥವಾ ನಮ್ಮ ಮತ್ತಿ ಮೀನು ಟೇಸ್ಟಿಗೆ ಖಂಡಿತವಾಗಿ ಯಾವ ಮೀನು ಕೂಡ ಬರಲಿಕ್ಕಿಲ್ಲ. ಇದು ಹೆಚ್ಚಿನವರು ಇಷ್ಟಪಡುವ ಮೀನು ಮತ್ತು ಆರೋಗ್ಯಕ್ಕಷ್ಟೇ ಒಳ್ಳೆಯ ಮೀನಿದು. ಮತ್ತಿಗಿರುವ ಟೇಸ್ಟ್ ಖಂಡಿತವಾಗಿ ಬೇರೆ ಮೀನಿಗಿಲ್ಲ. ಆದರೆ ಇರೋದರಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಮತ್ತಿಗಾದ್ರೂ ಮತ್ತಿ ಮತ್ತು ಬಾಂಗುಡೆ ಬಹಳ ಒಳ್ಳೆಯ ಮೀನು, ಎಲ್ಲರೂ ಕೂಡ ಇಷ್ಟಪಡುವಂತಹ ಮೀನು. ಅದು ಅಲ್ಲದೆ ಹಳೆಯ ಕಾಲದವರು ಬಹಳ ಇಷ್ಟಪಡುವಂಥ ಮೀನು. ಇವಾಗ ಇದನ್ನು ನಾನೊಂದು ತೆಂಗಿನಕಾಯಿ ಹಾಕಿ ಸಾರು ಮಾಡ್ತೇನೆ. ಮೊದಲು ಮತ್ತಿನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಬಂದ್ರೂ ಮನೆಯಲ್ಲಿ ಅದರ ಡಬ್ಬಲ್ ಕೆಲಸ ಇದೆ. ಅದರ ಮೇಲ್ಭಾಗ ಎಲ್ಲ ಕ್ಲೀನ್ ಮಾಡಿ, ಅದರ ಸೈಡು ಅದರ ಒಳಭಾಗ ಎಲ್ಲ ಕ್ಲೀನ್ ಮಾಡಿದ ನಂತರ ಒಂದು 3-4 ಸಲ ತೊಳಿಬೇಕು ಅದನ್ನು. ಈಗ ಬರುವ ಮತ್ತಿ ಮೀನಲ್ಲಿ ಅಥವಾ ಬೂತಾಯಿ ಮೀನಲ್ಲಿ ಮೊಟ್ಟೆ ಕೂಡ ಇದೆ. ಅದನ್ನು ಬಿಸಾಕ್ಲಿಕ್ಕೆ ಕೂಡ ನಮ್ಗೆ ಮನಸ್ಸು ಬರೋದಿಲ್ಲ. ಹಾಗೆ ಅದಿದ್ದರೆ ಇನ್ನಷ್ಟು ಕೆಲಸ ಆಗುತ್ತೆ ನಮಗೆ ಕ್ಲೀನ್ ಮಾಡಿ ತೆಗಿಲಿಕ್ಕೆ. ಹಾಗೆ ಇದನ್ನು ಮೊದಲು ಅದರ ಮೇಲೆಲ್ಲ ಏನು ಇರೋದಾಗೆ, ಏನು ಪೊಲಂಜಿ ಏನು ಇರೋದಾಗೆ ಸರಿಯಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಅದಿದ್ದರೆ ಮತ್ತು ಸಾರು ನಮಗೆ ತಿನ್ನಲಿಕ್ಕೆ ಸರಿ ಹೋಗೋದಿಲ್ಲ. ಈಗ ನೋಡಿ, ಮತ್ತೆ ನಾನು ಕ್ಲೀನ್ ಮಾಡಿದಾಯಿತು. ತಲೆ ಒಂದು ಕಟ್ ಮಾಡಿ ಅವರು ಕೊಟ್ಟಿದ್ದಾರೆ. ಇನ್ನು ಬೇರೆ ಏನು ಕ್ಲೀನ್ ಮಾಡಿ ಕೊಡೋದಿಲ್ಲ ಅಂಗಡಿಯಲ್ಲಿ. ಸಾಮಾನ್ಯ ಅಂಗಡಿಯವರು ಹಾಗೆ, ಇನ್ನು ಕ್ಲೀನ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬರಬೇಕು ಅವರಿಗೆ. ಹಾಗಾಗಿ ನಾನೇ ಕ್ಲೀನ್ ಮಾಡಿದ್ದು. ಸ್ವಲ್ಪ ಅಲ್ವಾ, 600 ಗ್ರಾಮ್ ಅಷ್ಟು ಇದ್ದದ್ದು. ಈಗ ನೋಡಿ, ಸೂಪರಾಗಿ ಮತ್ತಿ ಮೀನು ರೆಡಿ ಆಯಿತು, ಅಥವಾ ಬೂತಾಯಿ ಮೀನು. ಈಗ ನಾನು 8 ಗುಂಟೂರು ಮತ್ತು ಬ್ಯಾಡಗಿ ಮೆಣಸು ಹುರಿದೆ, 1 ಚಮಚ ಧನಿಯಾ ಬೀಜ, 4-5 ಕರಿಮೆಣಸಿನಕಾಳು, ಹಾಗೆ ಒಂದು ಸಣ್ಣ 2 ಚಿಟಿಕೆ ಮೆಂತ್ಯ, 1 ದೊಡ್ಡ ಕಪ್ ತೆಂಗಿನ ತುರಿ ಹಾಕಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿ ತಗೊಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಮಾವಿನಕಾಯಿನ ಹಾಕ್ತಾಯಿದ್ದೇನೆ. ಇಲ್ಲಾಂದರೆ ಇಷ್ಟು ಮಸಾಲೆಗೆ ದೊಡ್ಡ ನಿಂಬೆ ಗಾತ್ರದ ಹುಳಿ ಬೇಕು. ಇದು ಮಾವಿನಕಾಯಿ ಹಾಕೋದ್ರಿಂದ ಅದರಲ್ಲಿ ಒಳ್ಳೆ ಹುಳಿಯ ಮಾವಿನಕಾಯಿ ಹಾಕ್ತಾಯಿದ್ದೇನೆ. ಸಣ್ಣ ನಿಂಬೆ ಗಾತ್ರದ್ದು ಹುಣಸೆ ಹಣ್ಣು ತಗೊಂಡು ಈಗ ಚೆನ್ನಾಗಿ ರುಬ್ಬಿ ಬಂದಿದ್ದೇನೆ. ಈಗ ಯಾವುದಾದ್ರೂ ಪಾತ್ರೆ ತಗೊಳ್ಳಿ, ಅಲ್ಯೂಮಿನಿಯಂ ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಮೀನು ಸಾರು ಮಾಡಬೇಡಿ. ಇಲ್ಲಿ ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮೆಟೊ, 5-6 ಹಸಿಮೆಣಸಿನಕಾಯಿ, ಹಾಗೆ ಒಂದು ಸಣ್ಣ ತುಂಡು ಶುಂಠಿ, ಇಷ್ಟನ್ನು ಹಾಕಿ, ಇದಕ್ಕೆ ಎಣ್ಣೆ ಎಲ್ಲ ಹಾಕುವಾಗೇ ಇಲ್ಲ ಈ ಸಾರಿಗೆ. ಈಗ ಮಸಾಲೆ ಹಾಕಿ ಅದಕ್ಕೆ ನೀರಿನ ಅಳತೆ ಮಾಡಿ. ನೀರಿನ ಅಳತೆ ಹೇಗೆ ಅಂದರೆ ಮೊಸರಿಗಿಂತ 1 ಪಾಯಿಂಟ್ ತೆಳು ಮಾಡಿ. ಮತ್ತು ಉಪ್ಪು, ಟೊಮೆಟೊ ಅದೆಲ್ಲ ನಾವು ಹಾಕ್ತೀವಲ್ವ, ಈಗ ಉಪ್ಪು ಹಾಕಿದಾಗೆಲ್ಲ ಅದು ನೀರು ಬಿಡುತ್ತೆ. ಅದೆಲ್ಲ ಲೆಕ್ಕ ಮಾಡಿ ಹಾಕಬೇಕು. ಮೀನು ಸಾರು ತೆಳುವಾದರೆ ಖಂಡಿತವಾಗಿ ತಿನ್ನಲಿಕ್ಕಾಗೋದಿಲ್ಲ. ಹದವಾಗಿರಬೇಕು, ತುಂಬ ದಪ್ಪನೂ ಅಲ್ಲ ತೆಳುವೂ ಅಲ್ಲ, ಒಂದು ಮೊಸರಿಗಿಂತ ಸ್ವಲ್ಪ ಒಂಚೂರು ತೆಳುವಾಗಿ ಇರಬೇಕು. ಈಗ ಸರಿಯಾಗಿ ಇದನ್ನು ಕುದಿಸಬೇಕು, ಉಪ್ಪು ಕೂಡ ಹಾಕಿ. ಈಗಲೇ ಇದು ಕುದಿದು ನಮ್ಮ ಹಸಿಮೆಣಸಿನಕಾಯಿಯ ಬಣ್ಣ ಎಲ್ಲ ಬದಲಾಗೋ ತನಕ ಕುದಿಸಿ. ಮತ್ತು ನಮಗೊಂದು ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಹೋದಾಗ, ಹುಳಿಯ ಹಸಿ ವಾಸನೆ ಹೋದಾಗ ಒಳ್ಳೆಯ ಒಂದು ಸ್ಮೆಲ್ ಬರುತ್ತೆ. ಆಗ ಅದಕ್ಕೆ ಮೀನು ಹಾಕಲಿಕ್ಕೆ ಹೋದರೆ ಸಾಕು. ಯಾಕೆಂದರೆ ಆ ಟೈಮಲ್ಲೇ ಉಪ್ಪು ಇದೆಯಾ ಅಂತ ನೋಡಬೇಕು, ಇಲ್ಲಾಂದರೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಮೀನು ಹಾಕಿದ ಮೇಲೆ ಉಪ್ಪು ಹಾಕುವಾಗಿಲ್ಲ. ಇವಾಗ ನೋಡಿ, ಮುಚ್ಚಿಟ್ಟು ಸರಿಯಾಗಿ ಕುದಿಸಿ. ಆಮೇಲೆ ಇದು ಸಣ್ಣ ಮೀನು ಅಲ್ಲ, ದೊಡ್ಡದು ಅಲ್ಲ, ಮೀಡಿಯಮ್ ಗಾತ್ರದಲ್ಲಿದೆ. ಹಾಗೆ ಅದನ್ನೊಂದು 3 ನಿಮಿಷ ಕುದಿಸಿದರೆ ಸಾಕಾಗ್ತದೆ. ಈಗ ಮಾವಿನಕಾಯಿ ಪೀಸ್ ಹಾಕಿ, ಮಾವಿನಕಾಯಿ ಹಾಕಿದರೆ ಹಿಂದೆಯೇ 1 ನಿಮಿಷದ ಹಿಂದೆಯೇ ಮೀನು ಹಾಕಬೇಕು. ಯಾಕಂದರೆ ಮಾವಿನಕಾಯಿ ತುಂಬ ಕರಗಿ ಹೋಗಬಾರ್ದು ಅದರಲ್ಲಿ. ಹಾಗೆ ಮೀನು ಹಾಕಿದ ಮೇಲೆ ಬರೀ ಒಂದು 2-3 ನಿಮಿಷ ಬೇಯಿಸಿ. ಅಲ್ಯೂಮಿನಿಯಂ ಪಾತ್ರೆ ಅಂದರೆ 3 ನಿಮಿಷ, ಇದೊಂದು 2.5 ನಿಮಿಷದೊಳಗಡೆ ಆಫ್ ಮಾಡಬೇಕು. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಹೊತ್ತು ಬಿಸಿ ನಿಂತಿರುತ್ತಲ್ವ, ಆಗ ಬೆಂದಿರುತ್ತೆ ಮೀನು ಚೆನ್ನಾಗಿ. ಈಗ ತುಂಬ ಲೆಕ್ಕಕ್ಕಿಂತ ಜಾಸ್ತಿ ಬೆಂದರೆ ಅದು ಓಪನ್ ಥರ ಆಗಿ ಮುಳ್ಳೆಲ್ಲ ಹೊರಗಡೆ ಬಂದುಬಿಡುತ್ತೆ. ಸರಿಯಾಗಿ ಒಂದು ಲೆಕ್ಕ ಇದೆ ಎಲ್ಲದಕ್ಕೂ ಬೇಯೋದಕ್ಕೆ, ಜಾಸ್ತಿ ಆಗಬಾರ್ದು, ಕಡಿಮೆನೂ ಕೂಡ ಆಗಬಾರ್ದು. ಹಾಗೆ ನಮ್ಮ ಬೂತಾಯಿ ಅಥವಾ ಮತ್ತಿ ಮೀನು ಸಾರು ರೆಡಿಯಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ತುಂಬ ಒಳ್ಳೆಯ ಸಾರು ಇದು. ಇವತ್ತು ಮಾಡಿ ನಾಳೆ ತಿನ್ನಬೇಕು. ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು, ಮತ್ತು ನಾವೆಲ್ಲ ಮಸಾಲೆ ಕಡೆದು ಮಾಡಬೇಕು. ತುಂಬ ಚೆನ್ನಾಗಿ ಬರ್ತದೆ. ಕೆಲವರು ಕೇಳ್ತಾರೆ ಜೀರಿಗೆ ಹಾಕೋದಿಲ್ಲ ಅಂತ. ನಾವು ಮೀನು ಸಾರಿಗೆ ಖಂಡಿತ ಜೀರಿಗೆ ಬೆಳ್ಳುಳ್ಳಿ ಹಾಕೋದಿಲ್ಲ ನಮ್ಮೂರ ಕಡೆ ಎಲ್ಲ. ಹೀಗೆ ಮಾಡಿ ನೋಡಿ, ಮತ್ತು ನನಗೆ ಹೇಳಿ, ಮತ್ತು ನೀವು ಜೀರಿಗೆ ಹಾಕೋದಿಲ್ಲ. ಹಾಗೆ ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.